ನಮಸ್ತೆ ಎಲ್ಲರಿಗೂ. ನಾನಿವಾಗ ತುಮಕೂರು BH ರಸ್ತೆಯಲ್ಲಿರೋ SIT ಮೇನ್ ಗೇಟ್ ಹತ್ರ ಇದ್ದೀನಿ. ಇಲ್ಲಿ ನಿಮಗೆ ಈ SIT ಮತ್ತು ಈ ತುಮಕೂರು ಏನು ವಿದ್ಯಾನಗರಿ ಅಂತ ಕರಿತೀವಲ್ಲ, ಈ ತುಮಕೂರಲ್ಲಿ ಯಾವುದೇ ಕಾಲೇಜ್ ಹುಡುಗರು ಈ ಕಡೆಯರ ಕಾಲೇಜ್ ಹುಡುಗರನ್ನ ಕೇಳಿದ್ರೆ ಎಲ್ಲಿದ್ದೀಯಪ್ಪ ಅಂತ ಕೇಳಿದ್ರೆ ಎಲ್ಲರೂ ಸಾಮಾನ್ಯ ಸಂಜೆ ಮೇಲೆ ಸೇರೋದೊಂದು ಜಾಗ ಅಂದರೆ ಇದು ನಾರಾಯಣ ಟೀ ಹೌಸ್ ಅಂತ. ಇದು ಬಂದು ಒಂದು ತಳ್ಳಗಾಡಿಲಿ ಶುರುವಾಗಿದ್ದು 18 ವರ್ಷದಿಂದ ಇವರೇ ನೋಡಿ, ನಾರಾಯಣ ಅಂತ. ಇವರು ಒಂದು ತಳ್ಳಗಾಡಿಲಿ ಶುರು ಮಾಡಿರುವಂಥ ಒಂದು ಚಹಾ ಅಂಗಡಿ ಈ ಥರದ್ದೊಂದು ಕೆಫೆಗೆ ಶಿಫ್ಟ್ ಆಗಿದೆ. ಯಾಕಂದರೆ ನಾನು ಭಾಳ ದಿವಸ ಆದಮೇಲೆ ತುಮಕೂರಿಗೆ ಬಂದಾಗ ನಮ್ಮ ಸ್ನೇಹಿತರ ಜೊತೆಗೆ ಇಲ್ಲಿಗೆ ಬಂದೆ. ಬಾರಪ್ಪ ಹೋಗಿ ಬರೋಣ ನಾರಾಯಣ ಎಲ್ಲಪ್ಪ ಅಂತ ಅಂದರೆ ಅವ್ರು ಕರ್ಕೊಂಬಂದುಬಿಟ್ಟಿದ್ದು ಇಲ್ಲಿ. ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಒಂದು ಚಿಕ್ಕ ಗಾಡೀಲಿ ಈ ಥರದ್ದೊಂದು ಸ್ಟವ್ ಇಟ್ಕೊಂಡು ಟೀ ಅಂಗಡಿ ಶುರು ಮಾಡಿದವರು. ಅತ್ತಿಂದ ಒಂದು ಸ್ವಲ್ಪ ಅಂಗಡಿ ಥರ ಮಾಡಿಕೊಂಡ್ರು ಬೇಸ್ಮೆಂಟಲ್ಲಿ. ಅದಾದಮೇಲೆ ಈ ನೋಡ್ರಿ, ಇದು ಒಂಥರ ಯಾವುದೋ ಒಂದು ಕೆಫೆ ಇತ್ತಂತೆ ಇಲ್ಲಿ ಮುಂಚೆ. ಈ ಕೆಫೆಗೆ ಶಿಫ್ಟ್ ಆಗಿದ್ದಾರೆ. ಇವ್ರದ್ದು ಹೆಂಗೆ ಅಂದರೆ ಮಿನಿಮಮ್ ಈ ಟೀ ಕಾಸ್ತಾ ಇದ್ದಾರಲ್ಲ, ಇವ್ರದ್ದು ಟೀ ಒಂದು ರೆಡಿ ಆಗಬೇಕು ಅಂದರೆ ಒಂದೇನಿಲ್ಲ ಅಂದರೂ 20 ನಿಮಿಷದಿಂದ ಒಂದು ಅರ್ಧ ಗಂಟೆ ಈ ಟೀನ ಚೆನ್ನಾಗಿ ಕುದಿಸ್ತಾರೆ. ಟೀ ಪುಡಿ ಮತ್ತು ಅದಕ್ಕೇನು ಬೇಕಾದ ಪ್ರಮಾಣದಲ್ಲಿ ಸಕ್ಕರೆ ಮತ್ತು ಹಾಲು ಹಾಕಿ, ಗಟ್ಟಿ ಹಾಲು ಹಾಕಿ ಏನು ಮಾಡ್ತಾರೆ, ಚೆನ್ನಾಗಿ ಕುದಿಸ್ತಾರೆ. ಕುದಿಸಿ ಅದೊಂಥರ ಹದ ಬರುತ್ತೆ ಟೀ. ಭಾಳ ಅದ್ಭುತವಾದ ಒಂದು ರುಚಿ ಕೊಡುತ್ತೆ. ಸ್ವಲ್ಪ ಅದಕ್ಕೆ ಈ ಶುಂಠಿ ಎಲ್ಲ ಹಾಕ್ತಾರೆ. ಹಾಗಾಗಿ ಏನಾಗುತ್ತೆ, ಈ ಟೀ ಭಾಳ ಫೇಮಸ್ಸು. ಇಲ್ಲಂತೂ ಏನು ಈ ಕಾಲೇಜ್ ಹುಡುಗರು ಇದ್ದಾರಲ್ಲ, ಅವ್ರಿಗಂತೂ ಸ್ವಲ್ಪ ಈ ನಿದ್ದೆ ಎಲ್ಲ ಬರ್ದಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಈ ಟೀ ಕುಡಿಯೋದಕ್ಕೆ ಆಲ್ಮೋಸ್ಟ್ ಬರೋದು ಈ ನಾರಾಯಣ ಟೀ ಸ್ಟಾಲ್ ಹತ್ರನೇ. ಅವರು ಎಲ್ಲರೂ ಹೇಳೋ ಪ್ರಕಾರ, ನಾವು ಅನುಭವಿಸಿರೋ ಪ್ರಕಾರನೂ ಒಂದು ಸತಿ ಇದನ್ನು ಒಂದು ಅರ್ಧ ಟೀ ಕುಡಿದ್ರೆ ಆಲ್ಮೋಸ್ಟ್ ಒಂದು ಅರ್ಧ ದಿನ ನಿಮಗೆ ಫ್ಲೇವರು ಏನೂ ತಿನ್ನಲಿಲ್ಲ ಅಂದರೆ ನಿಮ್ಮ ನಾಲಿಗೆಯಲ್ಲಿ ಆ ಟೀದು ಫ್ಲೇವರ್ ಆಗಿರುತ್ತೆ. ಅಷ್ಟು ಚೆನ್ನಾಗಿರುವಂಥ ಒಂದು ಟೀ ಪಾಯಿಂಟ್ ಆಗಿದೆ ಇದು. ಹಾಗಾಗಿ ಇದು ಅಂದರೆ ಹೆಂಗೆ ಅಂದರೆ ಒಂದು ಸತಿ ಅಟ್ ಎ ಟೈಮ್ ಇವರು ಕಾಸೋದು ಏನಿಲ್ಲ ಅಂದರೂ ಒಂದು 50ರಿಂದ ಒಂದು 70 ಟೀ ಆಗುವಷ್ಟು ಕಾಸ್ತಾರೆ. ಅದು ಏನು ಇನ್ನೊಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಅದು ಖಾಲಿ ಆಗೋಗುತ್ತೆ. ಆಮೇಲೆ ಪುನಃ ಕಾಸು ಒಂದೊಂದು ಸತಿ ಅಂತರೂ ಆ ಆರ್ಡ್ರು ಕೊಟ್ಟಿರೋ ಟೀ ಸಿಗಬೇಕು ಅಂದರೆ ನಮಗೆ 2 ಬ್ಯಾಚ್ ಆಗಬೇಕು. ಆ ಥರ ಒಂದು ಟೀ ಸ್ಟಾಲ್ ಇದು. ಭಾಳ ಫೇಮಸ್ ಟೀ ಸ್ಟಾಲ್ ನಾರಾಯಣ ಟೀ ಹೌಸ್ ಅಂತ. ಒಂದು 18 ವರ್ಷದಿಂದ ಭಾಳ ಚೆನ್ನಾಗಿ ನೆಟ್ಕೊಂಬಂದಿದ್ದೆ. ಎಲ್ಲ ವಿದ್ಯಾರ್ಥಿಗಳ ಒಂದು ಅಚ್ಚುಮೆಚ್ಚಿನ ಒಂದು ಜಾಗ ಇದು. ಯಾಕಂದರೆ ಸ್ವಲ್ಪ ಅವರಿಗೆ ಪಾಪ ದುಡ್ಡು ಬಜೆಟ್ ಕಮ್ಮಿ ಇದ್ದರೂ ಕೂಡ, ಮುಂಚೆ ಎಲ್ಲ ನಾವು ಇದರಲ್ಲಿ ನಾವು 2 ರೂಪಾಯಿಗೆಲ್ಲ ಟೀ ಕುಡಿದಿದ್ದೀವಿ. ಒಂದು 2 ರೂಪಾಯಿಗೆ ಟೀ ಮತ್ತು ಒಂದು ರೂಪಾಯಿ ಅಥವಾ 3 ರೂಪಾಯಿ ಕೊಟ್ಟಿದ್ದರೆ ಬಂದು ಕೊಡೋರು. ಅಷ್ಟರಲ್ಲಿ ನಮ್ಮ ಟಿಫನೇ ಮುಗ್ದು ಹೋಗ್ಬಿಟ್ಟಿರೋದು. ಈಗಲೂ ಅಷ್ಟೇ ಕೆಲವರು ಈ ಸ್ಟ್ರಗಲ್ ಮಾಡಿ ಬದುಕೋ ಅಂಥ ಹುಡುಗರು ಇರ್ತಾರಲ್ಲ, ಅವರು ಇಲ್ಲೊಂದು ಅರ್ಧ ಟೀ ಕುಡಿದು ಈಗೇನು 12 ರೂಪಾಯಿ ಒಂದು ಟೀ ಮಾಡಿದ್ದಾರೆ. ಒಂದು 5 ರೂಪಾಯಿಗೆ 10 ರೂಪಾಯಿಗೆ ಒಂದು ಬನ್ ಸಿಗುತ್ತೆ. ತಿಂದುಬಿಟ್ರೆ ಅವ್ರ ಬ್ರೇಕ್ಫಾಸ್ಟ್ ಫ್ರೀ ಆಗೋಗ್ಬಿಡುತ್ತೆ. ಆ ಥರ ಒಂದು ಟೀ ಸ್ಟಾಲ್ ಇದು. ಒಂದು ಒಳ್ಳೆ ಚೆನ್ನಾಗಿರೋ ಕೆಫೆಗೆ ಶಿಫ್ಟ್ ಆಗಿದೆ. ನೋಡಿ ನನಗೊಂಥರ ಆನಂದ ಆಯಿತು, ಖುಷಿ ಆಯಿತು. ಪಾಪ ಎಲ್ಲಿಂದ ಎಲ್ಲಿಗೆ ಬಂದು ತಲುಪಿರು ಇವು ಟೀ ಮಾರೋರು ಅಂತ. ಯಾಕಂದರೆ ಒಂದು ಕೆಲಸದ ಡೆಡಿಕೇಶನ್ ಇದ್ದರೆ ಎಲ್ಲಿವರೆಗೂ ಹೋಗಬೇಕು ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ.